ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿ ಮಾಡಿದ್ರು ಅನ್ನುವಂಥ ಆರೋಪ ಹೊತ್ತಿರುವಂತಹ ಈ ಬುರ್ಡೆ ಗ್ಯಾಂಗ್ನ ಕುಟಿಲ ಸಂಚುಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ಪಿತೂರಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಕೇಳಿ ಬಂದಿದ್ದು ನಟನ ವಿರುದ್ಧ ಬಹಳ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಪ್ರಕಾಶ್ ರಾಜ್ ಮಾತ್ರ ಈ ವದಂತಿ ನಂಬಬೇಡಿ, ಇನ್ನೊಂದು 2-3 ದಿನ ಬಿಟ್ಟು ನಾನೇ ಖುದ್ದು ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ವಿದೇಶಿ ಶಕ್ತಿಗಳ ಕೈವಾಡ ಉಳಿದು ಎಷ್ಟಿದೆ ಅನ್ನೋದು ಕೂಡ ಇದರ ಹಿಂದೆ ಯಾರ್ಯಾರು ಅಡಗಿದ್ದಾರೆ ಫಂಡಿಂಗ್ ಇದು ಸತ್ಯಕ್ಕೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು. ಧರ್ಮಸ್ಥಳದ ವಿರುದ್ಧ ಹೆಣೆದಿದ್ದ ಕರಾಳ ಷಡ್ಯಂತ್ರ ಒಂದೊಂದಾಗೆ ಬಯಲಾಗ್ತಿದೆ. ಯಾವ ವ್ಯಕ್ತಿ ಅಂದು ಮಾಸ್ಕ್ ಮ್ಯಾನ್ ಅಂತ ಬುರುಡೆ ತಂದಿದ್ನೋ, ಯಾವ ಚಿನ್ನಯ್ಯ ಅಲ್ಲೇ ಹೆಣ ಆಗಿದೆ ಇಲ್ಲಿ ಶವ ಸಿಗುತ್ತೆ ಅಂತ ಧರ್ಮಸ್ಥಳದಲ್ಲಿ SIT ಕಡೆಯಿಂದ ಗುಂಡಿ ತೋಡಿಸಿದ್ನೋ, ಈಗ ಅದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನದೇ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿರೋ ಚಿನ್ನಯ್ಯ ಆ ಅರ್ಜಿಯಲ್ಲಿ ಸ್ಫೋಟಕ ಸಂಗತಿಗಳನ್ನೇ ಉಲ್ಲೇಖಿಸಿದ್ದಾನೆ. ಅಷ್ಟಕ್ಕೂ ಆಘಾತಕಾರಿ ಸಂಗತಿ ಅಂದ್ರೆ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವಿರೋದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಒಂದು ದಿನ ರಾತ್ರಿ ಸುಮಾರು 8 ಗಂಟೆಗೆ ಗಿರೀಶ್ ಮಟ್ಟಣ್ಣವರ್ ನಟ ಪ್ರಕಾಶ್ ರಾಜ್ ಅವರಿಗೆ ದೂರವಾಣಿ ಕರೆ ಮಾಡಿ ನನಗೆ ಫೋನ್ ನೀಡಿದರು. ಪ್ರಕಾಶ್ ರಾಜ್ ಅವರು ತಮಿಳಿನಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣವರ್ ಅವರು ಏನು ಹೇಳಬೇಕೆಂದು ಸೂಚಿಸಿದ್ದಾರೋ ಅದನ್ನು ಅಧಿಕಾರಿಗಳ ಮುಂದೆ ಹೇಳಬೇಕು. ಅವರು ಹೇಳಿದಂತೆ ಕೇಳಿದರೆ ಜೂನ್ 29ರಂದು ಬಂದು ಅಪ್ಪಿಕೊಳ್ಳುತ್ತೇನೆ. ಚಿನ್ನಯ್ಯ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿರೋ ಸಂಗತಿ ಹೊರಬೀಳ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಸಿಡಿದೆದ್ದಿತ್ತು. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಪ್ರಕಾಶ್ ರಾಜ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಪ್ರಕಾಶ್ ರೈ ಅವರೇ, ಬಹಳ ಒಳ್ಳೆ ಡೈರೆಕ್ಟರ್ ಕೂಡ ಇದ್ದೀರಿ ನೀವು ಅಂತನ್ನುವಂಥದ್ದು ಇದರಿಂದ ಸಿದ್ಧ ಆಗತ್ತೆ. ಈ ರೀತಿಯ ನಿಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ ಪರದೆ ಮೇಲೆ ಇರಲಿ, ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬೇಡ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇಡ. ಇನ್ನು ಇದರ ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಗಾಳಿ ಮಾತುಗಳನ್ನ ನಂಬಬೇಡಿ, ಸದ್ಯದಲ್ಲೇ ನಾನೇ ಖುದ್ದಾಗಿ ಬಂದು ಮಾಧ್ಯಮಗಳಲ್ಲಿ ಉತ್ತರಿಸುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಟ್ಟಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದ ಊರಿನಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಅಲ್ಲಿಯವರೆಗೆ ಗಾಳಿ ಮಾತು ಮತ್ತು ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲೆತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಹೀಗೆ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪ ಆಗಿರೋದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಈ ಷಡ್ಯಂತ್ರಕ್ಕಾಗಿ ಬರೋಬ್ಬರಿ 200 ಕೋಟಿ ರೂಪಾಯಿಯನ್ನ ಫಂಡಿಂಗ್ ಮಾಡಲಾಗಿತ್ತು. ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತರಲು ಕೇರಳದಿಂದ ಫಂಡಿಂಗ್ ಆಗಿತ್ತು ಅಂತ ಉಲ್ಲೇಖಿಸಿದ್ದಾನೆ. ತಮ್ಮ ಮುಖ್ಯ ಆದಾಯದ ಮೂಲ ಚಿತ್ರದುರ್ಗದ ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಅಂತ ತಿಳಿಸಿದ್ದಾನೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮಾ ನಾಗರಾಜ್ ಫಂಡಿಂಗ್ ಬಗ್ಗೆ ಮಾಡಿರೋ ಆರೋಪ ಸತ್ಯಕ್ಕೆ ದೂರ ಎಂದಿದ್ದಾರೆ. ಫಂಡಿಂಗ್ ವಿಚಾರದ ಬಗ್ಗೆ SIT ತನಿಖೆಗೆ ಸಹಕರಿಸುತ್ತೇನೆ ಅಂತ ಕಣ್ಣೀರು ಹಾಕಿದ್ದಾರೆ. ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ, ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. ತನಿಖೆ ನಡೆಸುತ್ತಿರೋ SIT ಬಗ್ಗೆಯೂ ಚಿನ್ನಯ್ಯ ಗಂಭೀರ ಆರೋಪ. ಹೌದು, ತನಿಖೆ ನಡೆಸುತ್ತಿರುವ SIT ನಡೆ ಬಗ್ಗೆಯೂ ಚಿನ್ನಯ್ಯ ಗಂಭೀರ ಆರೋಪ ಮಾಡಿದ್ದಾನೆ. 9 ತಿಂಗಳು ಕಳೆದರೂ ಪ್ರಮುಖ ಆರೋಪಿಗಳಾದ ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹಾಗೂ ಸಮೀರ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಷಡ್ಯಂತ್ರ ಮಾಡಿದವರ ರಕ್ಷಣೆಗೆ SIT ನಿಂತಿದ್ಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾನೆ. SIT ತನ್ನ ಕಾನೂನು ಜವಾಬ್ದಾರಿ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾನೆ. ವಿಠಲ್ ಗೌಡನ ಮೂಲಕ ಪರಿಚಯವಾದ ಮಹೇಶ್ ಶೆಟ್ಟಿ ತಿಮರೋಡಿ ಶವಗಳ ದಹನ ಆಗಿದೆ ಅಂತ ಹೇಳಿಕೆ ನೀಡೋಕೆ ಹಣದ ಆಮಿಷ ಒಡ್ಡಿ ಬ್ರೈನ್ ವಾಶ್ ಮಾಡಿದ್ದ ಅಂತ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ.
ಚಿನ್ನಯ್ಯನ ಈ ಸ್ಫೋಟಕ ರಿಟ್ ಅರ್ಜಿ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲೂ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಶುರುವಾಗಿದೆ. ರಮೇಶ್, TV9, ಬೆಂಗಳೂರು.